ಹರಿ ಓಂ ಗುರುಭ್ಯೋ ನಮಃ. ಆತ್ಮೀಯರೆಲ್ಲರೂ ಕೂಡ ನಮಸ್ಕಾರ. 2024 ಡಿಸೆಂಬರ್ ತಿಂಗಳು ಕುಂಭರಾಶಿಯವರಿಗೆ ಈ ಒಂದು ತಿಂಗಳಲ್ಲಿ 2024 ಡಿಸೆಂಬರ್ ತಿಂಗಳು ಕೊನೆಯ ಒಂದು ತಿಂಗಳು. ಪ್ರತಿಯೊಬ್ಬರಿಗೂ ಸಹ ಅಷ್ಟೇ, ಎಲ್ಲ ರಾಶಿಯವರಿಗೂ ಸಹ ಇದು ಕೊನೆಯ ತಿಂಗಳಾಗಿರುತ್ತೆ. ಹಾಗಾಗಿ ತುಂಬ ಉತ್ಸಾಹ ಇರುತ್ತೆ. ಕೊನೆಯ ಸಮಯದಲ್ಲಿ ಯಾವ ರೀತಿಯ ಫಲ ಕೊಡುತ್ತಪ್ಪ, ಯಾವ ರೀತಿ ಪ್ರತಿಫಲಗಳಿದೆ, ಗ್ರಹ ಬಲಗಳಿದೆ ಅನ್ನುವಂತಹದ್ದು ತುಂಬ ಆಶ್ಚರ್ಯದಿಂದ ಗಮನಿಸುವಂತಹದ್ದಿದೆ. ಹಾಗಾಗಿ ಈ ಒಂದು ಮಕರ ರಾಶಿ ಬಿಟ್ಟು ಕುಂಭರಾಶಿಗೆ ಬರುವಂತಹ ಗ್ರಹಗಳು ಯಾವುದು, ಸೊ ಮತ್ತು ನಿಮ್ಮ ರಾಶಿಯಲ್ಲಿ ಇರ್ತಕ್ಕಂಥ ಗ್ರಹ ಯಾವುದು, ಮುಂದಿನ ರಾಶಿಯಲ್ಲಿ ಇರ್ತಕ್ಕಂಥ ಗ್ರಹಗಳು ಯಾವುದು ಅಂತ ನೋಡಿದ್ರೆ, ಮುಖ್ಯವಾಗಿ ನೋಡಿ, ಸೂರ್ಯ ವೃಶ್ಚಿಕ ರಾಶಿಯಲ್ಲಿ 15ನೇ ತಾರೀಕುವರೆಗೂ ಸಂಚಾರದಲ್ಲಿರ್ತಾನೆ. ಆ ನಂತರ ಧನುಸ್ಸು ರಾಶಿಗೆ ಸಂಚಾರ ಮಾಡ್ತಾನೆ ಸೂರ್ಯ. 2 ಮನೆಗಳಿಗೆ ಬದಲಾವಣೆ ಆಗ್ತಾ ಇರ್ತಕ್ಕಂಥದ್ದು. 15 ದಿವಸ ವೃಶ್ಚಿಕ ರಾಶಿಯಲ್ಲಿ, 15 ದಿವಸ ಧನುಸ್ಸು ರಾಶಿಯಲ್ಲಿ ಸಂಚಾರ ಆಗ್ತಾ ಇರ್ತಕ್ಕಂತಹದ್ದು ಇದೆ. ಇನ್ನು ಶುಕ್ರಗ್ರಹ 2ನೇ ತಾರೀಕುವರೆಗೂ ಧನುಸ್ಸು ರಾಶಿಯಲ್ಲಿದ್ದು 2ನೇ ತಾರೀಕಿಗೆ ಮಕರ ರಾಶಿ ಪ್ರವೇಶ. ಮಕರ ರಾಶಿಯಲ್ಲಿ 28ನೇ ತಾರೀಕುವರೆಗೂ ಇರ್ತಾನೆ. ತದನಂತರ ನಿಮ್ಮ ರಾಶಿ ಪ್ರವೇಶ ಮಾಡ್ತಾನೆ. ನೋಡಿ, ನಿಮ್ಮ ರಾಶಿಗೆ ಈ ಒಂದು ಡಿಸೆಂಬರ್ ತಿಂಗಳ 28ನೇ ತಾರೀಕಿಗೆಲ್ಲ ನಿಮ್ಮ ರಾಶಿಗೆ ಬಂದುಬಿಡ್ತಾನೆ. ಮುಂದೆ 1 ತಿಂಗಳ ಕಾಲ ನಿಮ್ಮ ರಾಶಿಯೆಲ್ಲ ಸಂಚಾರ ಮಾಡ್ತಾ ಇರ್ತಾನೆ. ಹಾಗಾಗಿ 28ರ ನಂತರ ಬದಲಾವಣೆಗಳು ಜಾಸ್ತಿ ಇದೆ. ಯಾರಿಗೆ? ಕುಂಭರಾಶಿಯವರಿಗೆ. ಇನ್ನು ಶನಿ ನಿಮ್ಮ ರಾಶಿಯಲ್ಲೇ ಸ್ಥಿರವಾಗಿರ್ತಕ್ಕಂಥದ್ದು, ರಾಹು ಮೀನ ರಾಶಿಯಲ್ಲಿ ಇರ್ತಕ್ಕಂಥದ್ದು, ಗುರು ವೃಷಭ ರಾಶಿಯಲ್ಲಿ ವಕ್ರಸ್ಥಿತಿ ಸಂಚಾರ. ನೋಡಿ, ಡಿಸೆಂಬರ್ ತಿಂಗಳಲ್ಲಿ ವಕ್ರಗತಿಯಲ್ಲಿ ಸಂಚಾರ ಮಾಡ್ತಾ ಇದ್ದಾನೆ ಗುರು. ಹಾಗಾಗಿ ಗುರುವಿನ ಪ್ರತಿಫಲ ಏನು ಅಂತ ನೋಡೋಣ. ಇನ್ನು ಕುಂಭ ರಾಶಿಯಿಂದ 6ನೇ ಮನೆಗೆ ಅಂದರೆ ಷಷ್ಠಮ ಸ್ಥಾನದಲ್ಲಿ, ನಿಮ್ಮ ರಾಶಿಯಿಂದ ಷಷ್ಠಮ ಸ್ಥಾನದಲ್ಲಿ ಕುಜಗ್ರಹ ವಕ್ರಸ್ಥಿತಿ, ನೀಚ ಸ್ಥಿತಿ, 2 ರೀತಿಯ ಒಂದು ವೈಪರೀತ್ಯದಲ್ಲಿರ್ತಕ್ಕಂತಹ ಒಂದು ಕುಜನ ವೈಪರೀತ್ಯ ಇದೆ. ಅದಕ್ಕೆ ಈ ಒಂದು ಕುಜನಿಂದ ಏನೆಲ್ಲ ವೈಪರೀತ್ಯಗಳು ಬರುತ್ತೆ ಅನ್ನೋದನ್ನು ನೋಡೋಣ. ಇನ್ನು ಕನ್ಯಾ ರಾಶಿಯಲ್ಲಿ ಕೇತು ಸಂಚಾರ, ವೃಶ್ಚಿಕ ರಾಶಿಯಲ್ಲಿ ಬುಧಗ್ರಹ ಸಂಚಾರ. ನೋಡಿ, ಈ ರೀತಿ ಎಲ್ಲ ಗ್ರಹಗಳ ಒಂದು ಸಂಚಾರ, ಸೊ ಬದಲಾವಣೆ, ನೀಚ ಸ್ಥಿತಿ, ವಕ್ರಸ್ಥಿತಿ, ಸ್ಥಿರವಾಗಿ ಸಂಚಾರ ಮಾಡ್ತಾ ಇರ್ತಕ್ಕಂಥ ಗ್ರಹಗಳು, ಬದಲಾವಣೆ ಮಾಡ್ತಾ ಇರ್ತಕ್ಕಂಥದ್ದು, ಯಾವ ಮನೆಯಿಂದ ಯಾವ ಮನೆಗೆ ಬದಲಾವಣೆ ಆಗ್ತಾ ಇರ್ತಕ್ಕಂಥ ಗ್ರಹಗಳು ಇರ್ತಕ್ಕಂಥದ್ದು. ಈ ಒಂದು ವೈಪರೀತ್ಯಗಳಿಂದ, ಬದಲಾವಣೆಯಿಂದ ನಿಮ್ಮ ರಾಶಿಗೆ ಯಾವ ರೀತಿ ಇದೆ ಡಿಸೆಂಬರ್ ತಿಂಗಳು ಅಂತ ನೋಡಿದ್ರೆ, ನೋಡಿ, ಬಹುಮುಖ್ಯವಾಗಿ ನಿಮಗೆ ಆದಾಯದ ವಿಚಾರದಲ್ಲಿ, ಅಂದರೆ ವೃತ್ತಿಯಿಂದ ಆದಾಯ ಪ್ರಾಪ್ತಿ. ನೋಡಿ, 15ನೇ ತಾರೀಕುವರೆಗೂ ಕೆಲವೊಂದು ಕೆಲಸ ಕಾರ್ಯಗಳು, ಅಂದರೆ ಗೌರ್ಮೆಂಟ್ ರಿಲೇಟೆಡ್ ಒಂದು ಫಂಡ್ಸ್ ಬರುವಂಥದ್ದಾಗಿರ್ಬೋದು, ಗೌರ್ಮೆಂಟ್ ರಿಲೇಟೆಡ್ ಸ್ಕೀಮ್ಗಳಲ್ಲಿ, ಒಂದು ಪ್ರಯತ್ನಗಳಲ್ಲಿ, ಸರ್ಕಾರಿ ಸ್ವಾಮ್ಯತೆಯಲ್ಲಿರ್ತಕ್ಕಂತಹ ಒಂದು ವಿಶೇಷವಾದ ಕಾರ್ಯಚಟುವಟಿಕೆಗಳನ್ನ ಮಾಡ್ತಾ ಇರ್ತೀರಾ. ಆ ಒಂದು ವಿಷಯದಲ್ಲಿ 15ರವರೆಗೂ ನಡೆಯುತ್ತೆ. 15ರ ನಂತರ ಅದು ಆದಾಯಪ್ರದವಾಗಿ ಬದಲಾವಣೆ ಆಗುತ್ತೆ. ಈ ಒಂದು ವಿಶೇಷವಾದಂಥ ಬಲ ನಿಮ್ಮ ರಾಶಿಯವರಿಗಿದೆ. ಇನ್ನು ಯಾರು ವಿಶೇಷವಾದಂತಹ ಹಠ ಪ್ರಯತ್ನದಿಂದ ಕೆಲಸದಲ್ಲಿ ಇನ್ವಾಲ್ವ್ ಆಗ್ತಾ ಇದ್ದೀರಾ, ಯಾವುದೋ ಒಂದು ಪ್ರಯತ್ನ ಮಾಡ್ತಾ ಇರ್ತಾರೆ, ಎನರ್ಜಿ ಅಂತೇಳಿ ಹೇಳ್ತೀವಿ, ಸ್ಪೆಷಲ್ ಆಗಿ ಮಾಡ್ತಾ ಇರ್ತಕ್ಕಂಥದ್ದು. ಮಾಮೂಲಿ ವೃತ್ತಿ ಅಂದರೆ ಕೆಲಸ, ಬಿಸ್ನೆಸ್ ಅಂದರೆ ಬಿಸ್ನೆಸ್ಸು ಇರುತ್ತೆ. ಸ್ಪೆಷಲ್ಲಾಗಿ ಪ್ರಯತ್ನ ಮಾಡ್ತಾ ಇರ್ತಾರೆ, ಇದೆಲ್ಲ ಇನ್ನೊಂದು, ಅದೆಲ್ಲ ಮತ್ತೊಂದು ಅಂತ. ಆ ಒಂದು ಪ್ರಯತ್ನಗಳಲ್ಲಿ ಎಡವಟ್ಟು ಮಾಡ್ಕೊಳ್ಳುವಂತಹದ್ದು, ಸುಖ ನೆಮ್ಮದಿ ಕಳ್ಕೊಳ್ಳುವಂತಹದ್ದಿದೆ. ಈ ವಿಚಾರ ಖಂಡಿತವಾಗಿ ವೈಪರೀತ್ಯ ಇದೆ. ಹಾಗಾಗಿ ಇದು ಹೆಚ್ಚಿನ ಸ್ಥಿತಿಯಲ್ಲಿ ನಿಮ್ಮ ಜೊತೆ ಸೇರುವಂತಹ ಸ್ನೇಹಿತರಿಂದ, ಮಿತ್ರರಿಂದ ಮಾನಸಿಕವಾಗಿ ನೀವು ದೃಢತ್ವ ಕಳ್ಕೊಳ್ಳುವಂತಹದ್ದು, ಅವ್ರಿಗೂ ನಿಮಗೂ ಮಧ್ಯೆ ಕ್ಷೋಭೆ ತರುವಂತಹದ್ದು, ಸಂತೋಷ ತರೋದಿಲ್ಲ, ಅಸಂತೃಪ್ತಿಕರವಾದಂತಹ ಸ್ನೇಹಿತನ ಬರುತ್ತೆ. ಅಂದರೆ ಮತ್ತು ಅಣ್ಣತಮ್ಮಂದ್ರ ಮಧ್ಯೆ, ಅಂದರೆ ಅಣ್ಣ ತಮ್ಮಂದ್ರೆ ಯಾರಿರ್ತಾರೆ, ಸೊ ಮತ್ತು ಸಹೋದರಿಯರು ಇರ್ತಾರೆ, ಅಕ್ಕ ತಂಗಿಯರು, ಅವ್ರ ಮಧ್ಯೆ ಕೂಡ ಸ್ವಲ್ಪ ಮಾನಸಿಕವಾಗಿ ವ್ಯತ್ಯಯಗಳು ಬರುತ್ತೆ, ಮನೋಸ್ಥಿತಿ ಸರಿ ಇಲ್ದಿರ ಆಗತ್ತೆ. ಅದಕ್ಕೆ ನಿಮ್ಮ ಒಂದು ಭಾತೃಸ್ಥಾನಗಳು ಅಂತೇಳಿ ಹೇಳ್ತೀವಿ, ಸೊ ಅಂದರೆ ದಾಯಾದಿ ಸಂಬಂಧಿಗಳು ಅಂತೇಳಿ ಹೇಳ್ತೀವಿ, ಅವರ ಮಧ್ಯೆ ವಿಶೇಷವಾಗಿ ಯಾವುದೋ ಒಂದು ಪ್ರಯತ್ನಕ್ಕೋಸ್ಕರ ಕೇಳ್ತೀರಾ, ಅವು ಅವ್ರ ಕಡೆಯಿಂದ ರೆಸ್ಪಾನ್ಸ್ ನೆಗೆಟಿವ್ ಆಗಿ ಬರುತ್ತೆ. ಸೊ ಅವ್ರಿಗೆ ಒಪ್ಪಿಗೆ ಇರಲ್ಲ, ಸೊ ಅವ್ರ ಇನ್ವಾಲ್ವ್ಮೆಂಟ್ ಇರಲ್ಲ, ಸೊ ನಿಮ್ಗೆ ಹೊಂದ್ಕೊಳ್ಳಲ್ಲ. ಸೊ ಈ ರೀತಿ ಆವಾಗ ನಿಮಗೆ ಮಾನಸಿಕವಾಗಿ, ನೋಡಪ್ಪ ನಮ್ಮ ಅಣ್ಣ ತಮ್ಮನೇ ಹಿಂಗೆ ಹೇಳ್ಬಿಟ್ಟ, ಸೊ ಅಂತೇಳ್ಬಿಟ್ಟ, ಇಲ್ಲ ಅಕ್ಕ ತಂಗಿ ಹಿಂಗೆ ಹೇಳ್ಬಿಟ್ರು ಅಂತ ನಿಮ್ಮ ಮನಸ್ಥಿತಿ ಧೃತಿಗೆಡುವಂತಹದ್ದು. ಇದೇ ಸಮಯದಲ್ಲಿ ಮಿತ್ರರಿಂದ ಕೂಡ ಹಂಗೆ ಆಗುತ್ತೆ. ನಿಮ್ಮ ಅಣ್ಣ ತಮ್ಮಂದಿರ ಥರ ಇರ್ತಾರೆ ಸ್ನೇಹಿತರು, ಅಂಥವರಿಂದ ಕೂಡ ಸ್ನೇಹಿತರಿಂದ ವೈರಾಗ್ಯ ಉಂಟಾಗುವಂತಹದ್ದು, ವೈಪರೀತ್ಯ ಬರುವಂತಹದ್ದು. ಈ 2 ವಿಚಾರಗಳಿಂದ ನಿಮ್ಗೆ ಆದಾಯಗಳು ಪೆಟ್ಟಾಗತ್ತೆ. ನಿಮಗೇನೋ ಬರುವ ಆದಾಯಗಳಿತ್ತು, ಅವೆಲ್ಲ ಸ್ವಲ್ಪ ಕುಂಠಿತ ಆಗುವಂತಹದ್ದು, ಲೇಟ್ ಆಗುವಂತಹದ್ದು, ಮತ್ತು ಸ್ವಲ್ಪ ಕೆಲಸ ಕಾರ್ಯದಲ್ಲಿ ಸ್ವಲ್ಪ ಜಡತ್ವ ಆಗುವಂಥದ್ದು, ನಿಧಾನ ಆಗುವಂತಹದ್ದು, ನಿಮ್ಮ ಮನಸ್ಸಿಗೆ ಕುಬ್ಜವಾದಂಥ ಮನಸ್ಸತ್ತು. ಯಾಕಂತಂದರೆ ಮನಸ್ಥಿತಿ ಸರಿ ಇಲ್ಲದಾಗ ಕೆಲಸ ಮಾಡೋಕ್ಕೆ ಇಂಟ್ರೆಸ್ಟ್ ಇರಲ್ಲ. ಆ ರೀತಿ ಜಡತ್ವವಾದಂತಹ ಮನೋಸ್ಥಿತಿ ನಿಮ್ಮದಾಗತ್ತೆ.
ಈ ವಿಚಾರಕ್ಕೋಸ್ಕರ ಸ್ವಲ್ಪ ಪುಣ್ಯಸ್ಥಳದಲ್ಲಿರ್ತಕ್ಕಂಥ ಸ್ವಲ್ಪ ಸುಬ್ರಹ್ಮಣ್ಯ ಸ್ವಾಮಿ ದರ್ಶನವನ್ನು ಮಾಡಿ ಅಲ್ಲಿ ಒಂದು 9 ಪ್ರದಕ್ಷಿಣೆ ಮಾಡ್ಕೊಂಡು ಬನ್ನಿ. ಆ ಒಂದು ಸುಬ್ರಹ್ಮಣ್ಯ ಸ್ವಾಮಿಗೆ 9 ಪ್ರದಕ್ಷಿಣೆಯನ್ನು ಮಾಡಿ ಸೊ ನಿಮ್ಮ ಮನೋಸಂಕಲ್ಪವನ್ನು ಪ್ರಾರ್ಥಿಸ್ಕೊಳ್ಳಿ. ಈ ಒಂದು ವೈಪರೀತ್ಯದಿಂದ ದೂರ ಆಗ್ತೀರಾ. ಇನ್ನು ನಿಮಗೆ ವೃತ್ತಿಯಲ್ಲಿ ಮತ್ತು ವಿಶೇಷವಾಗಿ ವಿದ್ಯಾರ್ಥಿಗಳಿಗೆ ಮತ್ತು ಸೊ ಆರೋಗ್ಯ ವಿಚಾರದ ನೋಡಿದ್ರೆ ವಿದ್ಯಾರ್ಥಿಗಳಿಗೆ ವಿಶೇಷವಾದಂತಹ ಕರ್ಮಫಲ ಅಂದರೆ ಅವ್ರು ಏನು ಪ್ರಯತ್ನ ಮಾಡ್ತಾಯಿದ್ರೆ ಶುಭವಾದಂಥದ್ದು ಅನುಕೂಲಗಳಿದೆ. 15 ನಂತರ ಶ್ರೇಷ್ಠವಾದಂತಹ ಅನುಕೂಲಗಳಿದೆ. 15ರವರೆಗೂ ಸ್ವಲ್ಪ ಸಾಧಾರಣ ವೈಪರೀತ್ಯ ಇರುತ್ತೆ. ಆರೋಗ್ಯ ವಿಚಾರ ನೋಡಿದ್ರೆ ಸ್ವಲ್ಪ ಶೀತ ಅಲರ್ಜಿ ಆಗುವಂತಹದ್ದು, ಸೊ ಆರೋಗ್ಯದಲ್ಲಿ ಡೈಜೆಷನ್ ರಿಲೇಟೆಡ್ ಆಗುವಂಥದ್ದು, ಕೆಲವರಿಗೆ ಬ್ಲಡ್ ರಿಲೇಟೆಡ್ ವೈಪರೀತ್ಯಗಳು ಬರುವಂಥ ಸಾಧ್ಯತೆ ಜಾಸ್ತಿ ಇರುತ್ತೆ. ಅಂದರೆ ಬಿ ಪಿ, ಬ್ಲಡ್ ಪ್ರೆಷರ್ ಅಪ್ ಆ್ಯಂಡ್ ಡೌನ್ ಆಗುವಂಥ ಸಾಧ್ಯತೆ ಕುಂಭರಾಶಿಯವರಿಗಿರುತ್ತೆ. ಸ್ವಲ್ಪ ಜಾಗೃತಿ ವಹಿಸಿ. ಈ ಒಂದು ವೈಪರೀತ್ಯ 15ನೇ ತಾರೀಕುವರೆಗೂ ಮಾತ್ರ ನಡೆಯುತ್ತೆ, ಆ ನಂತರ ಇರೋದಿಲ್ಲ. ಅದಕ್ಕೋಸ್ಕರ ಸ್ವಲ್ಪ ಸೂರ್ಯನ ದರ್ಶನ ಮಾಡಿ, ಸೂರ್ಯ ನಮಸ್ಕಾರ ಮಾಡಿ, ಈ ಒಂದು ವೈಪರೀತ್ಯ ನಿವಾರಣೆ ಆಗುತ್ತೆ. ಇನ್ನು ಗುರು ವಕ್ರಸ್ಥಿತಿ ಸಂಚಾರ ಮಾಡ್ತಾ ಇದ್ದಾನೆ. ಅದಕ್ಕೆ ಸ್ವಲ್ಪ ಹಣಕಾಸಿನ ವಿಚಾರ ನೋಡೋಣ, ಮತ್ತು ಮನೆ ಕಡೆ ವಿಚಾರದಲ್ಲಿ ನೋಡೋಣ, ಆದಾಯ ವಿಚಾರಗಳು ನೋಡೋಣ. ಈ ಒಂದು ವಿಚಾರದಲ್ಲಿ ಹಣಕಾಸಿನ ವಿಚಾರ ಆಗಿರ್ಬೋದು, ಬರುವ ಆದಾಯ ವಿಚಾರ ಆಗಿರ್ಬೋದು, ನಿಮ್ಮ ಮನೆ ಕಡೆ ಕೆಲವೊಂದು ವಿಶೇಷವಾದಂತಹ ದೊಡ್ಡ ಪ್ರಯತ್ನಗಳ ಕಾರ್ಯಗಳನ್ನು ನೋಡ್ತಾ ಇರ್ಬೋದು. ಅವುಗಳಲ್ಲಿ ಸ್ವಲ್ಪ ಅರ್ಧ ಫಲ ಕೊಡ್ತಾ ಇರುತ್ತೆ, ಪರಿಪೂರ್ಣವಾದ ಫಲ ಕೊಡೋದಿಲ್ಲ. ಸೊ ಆ ಒಂದು ವೈಪರೀತ್ಯಗಳು ನೀವು ಸಹಜವಾಗಿ ನೋಡ್ತೀರಾ. ಹಾಗಾಗಿ ಸ್ವಲ್ಪ ನೀವು ರಾಘವೇಂದ್ರ ಸ್ವಾಮಿಯ ಒಂದು ಆರಾಧನೆ ಮಾಡಿ. ಒಂದು 3 ದಿನಗಳ ಕಾಲ ಕಡಲೆಯನ್ನು ನೆನೆಸಿ ಹಸುಗಾಗಲಿ ಕೋತಿಗಾಗಲಿ ಬೆಲ್ಲದ ಸಮೇತ ಮಿಶ್ರಣ ಮಾಡಿ ಕೊಡೋದರಿಂದ ನಿಮಗೆ ತುಂಬ ಶುಭದಾಯಕವಾದ ಫಲನ ಪಡಿತೀರಾ. ಇನ್ನು ನಿಮಗೆ ಸ್ವಲ್ಪ ಆದಾಯಗಳು ಖರ್ಚಿನ ಮುಖೇನ ಅಂದರೆ 28ನೇ ತಾರೀಕು ಸ್ವಲ್ಪ ಇನ್ವೆಸ್ಟ್ಮೆಂಟ್ಸ್ ಬರುತ್ತೆ, ಇಲ್ಲ ಮನೆಗೆ ಏನೋ ಬೇಕು ಅಂತ ತೊಗೊಂಡು ಬರುವಂತಹದ್ದಾಗತ್ತೆ. ಸೊ ಬೇಕಾದಂಥ ಸಲಕರಣೆಗಳನ್ನ ಸ್ವಲ್ಪ ಖರ್ಚು ಮಾಡಿ ತಂದ್ಕೊಂಡು ಬಿಡುವಂತಹದ್ದು, ಖರ್ಚು ಮಾಡುವಂತಹದ್ದು ಜಾಸ್ತಿ ಬರುತ್ತೆ 28ರವರೆಗೂ. 28ರ ನಂತರ ಸ್ವಲ್ಪ ನಿಮ್ಮಲ್ಲಿ ಸ್ಥಿರತ್ವ ಬರುತ್ತೆ, ಏನೋ ಒಂದು ಸ್ವಲ್ಪ ಶ್ರೀಮಂತಿಕೆ ಬರುತ್ತೆ, ಬದಲಾವಣೆ ಬರುತ್ತೆ, ಸ್ವಲ್ಪ ರಿಚ್ ಆಗ್ತೀರಾ. ಅಂದರೆ ಇರ್ತೀರಾ ರಿಚ್ ಆಗಿರೋದ್ರಲ್ಲಿ, ಅದರಲ್ಲಿ ಇನ್ನಷ್ಟು ರಿಚ್ ಆಗಿ ಅಂದರೆ ಉನ್ನತವಾದ ಸ್ಥಿತಿ, ಉಚ್ಚ ಸ್ಥಿತಿ ಅಂತೇಳಿ ಹೇಳ್ತೀವಿ. ಉಚ್ಚ ಸ್ಥಿತಿಯ ಒಂದು ಶ್ರೀಮಂತಿಕೆಯ ಭಾವನೆಗಳು ಬರುವಂತಹದ್ದು, ಶ್ರೀಮಂತಿಕೆಯ ಅವಕಾಶಗಳು ಬರುವಂತಹದ್ದು, ಈ ರೀತಿಯ ಒಂದು ಸದವಕಾಶ ನಿಮ್ಮದಾಗಿರುತ್ತೆ 28ರ ನಂತರ. ಅಂದರೆ ತಿಂಗಳ ಕೊನೆಯಲ್ಲಿ ಹೇಳ್ತಾ ಇದ್ದೀವಿ ಅಂತಲ್ಲ, ಈ ಒಂದು ತಿಂಗಳಲ್ಲಿ ಡಿಸೆಂಬರ್ ತಿಂಗಳು 28ರ ನಂತರ ಅಂದರೆ ಜನವರಿ ಕಂಟಿನ್ಯೂ ಆಗುತ್ತೆ. ಅದು ಜನವರಿಗೆ ಈ ಫಲ ಮುಂದುವರಿಯುತ್ತೆ. ಹಾಗಾಗಿ ಒಳ್ಳೆಯ ರೀತಿ ಪ್ರತಿಫಲ ಇದೆ, ಶುಭದಾಯಕವಾದ ಫಲ ಇದೆ. ಈಗ ನಿಮಗೆ 7.5 ನಡೀತಾ ಇರತಕ್ಕಂತಹದ್ದು ಶನಿಯ ಪ್ರಭಾವದಿಂದ, ಅದಕ್ಕೆ ಸ್ವಲ್ಪ ಶನಿ ದರ್ಶನ ಮಾಡಿ, ಶ್ರೀ ಆಂಜನೇಯ ಸ್ವಾಮಿಯ ದರ್ಶನ ಮಾಡಿ, ಅಲ್ಲಿ ಎಳ್ಳು ಬತ್ತಿ ಬೆಳಗಿಸೋದ್ರಿಂದ ತುಂಬಾ ನಿಮ್ಮಲ್ಲಿರ್ತಕ್ಕಂತಹ ಒಂದು ದೂಡ, ಸ್ವಲ್ಪ ಚಿಂತೆ, ಯೋಚನೆ, ಸೊ ಅಸ್ಥಿರತ್ವ ಇವೆಲ್ಲ ಕೂಡ ಕಳ್ಕೊತೀರಾ. ಅದಕ್ಕೆ ಎಳ್ಳು ಬತ್ತಿನ ಬೆಳಗಿಸಿ, ಎಳ್ಳು ಬತ್ತಿನ ಬೆಳಗಿಸ್ಬಿಟ್ಟು ಓಡಿ ಹೊರಟೋಗ್ಬಿಡೋದಲ್ಲ, ಅರ್ಜೆಂಟಾಗಿ ಟೈಮ್ ನೋಡ್ಕೊಂಡ್ಬಿಟ್ಟು ದೇವ್ರ ದರ್ಶನ ಮಾಡಿಬಿಟ್ಟು ಹೊರಡ್ತಾ ಇರೋದಲ್ಲ. ಅಲ್ಲಿ ಎಳ್ಳು ಬತ್ತಿ ಬೆಳಗಿಸುವಾಗ ಆ ಶ್ವಾಸವನ್ನು ನೀವು ಸೇವಿಸಬೇಕು. ಯಾವಾಗ ಆ ಎಳ್ಳು ಬತ್ತಿ ಬೆಳಗೋವರೆಗೂ ಅಲ್ಲೇ ಇರ್ತೀರಾ, ಆ ಶ್ವಾಸವನ್ನು ತಗೊತೀರಾ, ನಿಮ್ಮಲ್ಲಿ ದೈಹಿಕವಾಗಿರ್ತಕ್ಕಂತಹ ನಿಮ್ಮ ಫಿಸಿಕಲ್ ಆಗಿರ್ತಕ್ಕಂತಹ ನೆಗೆಟಿವ್ ಎನರ್ಜೀಸ್ ಎಲ್ಲ ಹೊರಗಡೆ ಹೋಗುತ್ತೆ, ಅವಾಯ್ಡ್ ಆಗುತ್ತೆ. ನಿಮ್ಮಲ್ಲಿ ಏನೋ ಒಂಥರ ಉಲ್ಲಾಸ ಬರುತ್ತೆ, ತೇಜಸ್ಸು ಬರುತ್ತೆ. ಈ ಒಂದು ಸ್ಥಿರವಾದಂತಹ ಪ್ರತಿಫಲ ನಿಮ್ಮದಾಗುತ್ತೆ. ಹಾಗೆ ಇದೊಂದು ಮಾಡಿ ಉತ್ತಮವಾದ ಫಲ ಇದೆ. ಸ್ವಲ್ಪ ಹಣಕಾಸಿನ ವಿಚಾರದಲ್ಲಿ ಸ್ವಲ್ಪ ರಾಹು ಪ್ರಭಾವ ವೈಪರೀತ್ಯ ಮತ್ತು ಸ್ವಲ್ಪ ಆರೋಗ್ಯ ವಿಚಾರ ನೋಡಿ, ಸ್ವಲ್ಪ ಬ್ಯಾಕ್ ಪೇನ್ ಬರುವಂತಹದ್ದು, ಕಾಲು ನೋವು ಬರುವಂಥದ್ದು, ಸ್ವಲ್ಪ ದಿಗಳು ಅಂದರೆ ಬಿದ್ದು ಪೆಟ್ಟಾಗುವಂತಹ ಸಾಧ್ಯತೆ, ನರ್ವ್ಸು ಬೋನ್ಸ್ ರಿಲೇಟೆಡ್ ಸಮಸ್ಯೆಗಳು ಬರೋ ಸಾಧ್ಯತೆ ಇರುತ್ತೆ. ಬೇರೆ ಚಳಿಗಾಲ, ಬೇರೆ ಮಂಜಿನ ಸಮಯ, ಹಾಗಾಗಿ ಸ್ವಲ್ಪ ಬಾಡಿಯೆಲ್ಲ ಸೊ ಟೈಟ್ ಆಗುವಂತಹದಕ್ಕೆ ಆರ್ಟ್ ರಿಲೇಟೆಡ್ಡು, ನರ್ವ್ಸ್ ರಿಲೇಟೆಡ್ಡು ಇವೆಲ್ಲ ಕೂಡ ಬರುವಂಥ ಸಾಧ್ಯತೆ ಇರುತ್ತೆ. ಸೊ ಅದಕ್ಕೋಸ್ಕರ ನೀವು ಗಣಪತಿಗೆ ಎಕ್ಕೆ ಗಿಡದ ಹೂವು ಮತ್ತು 21 ಗರಿಕೆ ಹುಲ್ಲು ಕೊಟ್ಟು ಪೂಜೆ ಮಾಡಿಸಿ. ಒಂದು ಆರೋಗ್ಯದಲ್ಲಿ ವೈಪರೀತ್ಯಗಳೇನು ಬರೋದಿಲ್ಲ. ಎಲ್ರಿಗೂ ಕೂಡ ಶುಭವಾದಂತಹ ಫಲಗಳಿದೆ. ಎಲ್ರಿಗೂ ಒಳ್ಳೆಯದಾಗಲಿ. ನಮಸ್ಕಾರ.